ಡ್ರಾಪ್ ಮಾಡೋದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಬಚಾರ್. ಥ್ಯಾಂಕ್ಸಾ? ಅದು ನನಗೆ ಯಾವ ಖುಷಿಗೆ ಅಂತ ಗೊತ್ತಾಗಲಿಲ್ಲ. ನಾನು ತುಂಬ ಟಫ್, ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಸಾಲ್ವ್ ಮಾಡೋ ಕೇಪಬಿಲಿಟಿ ನನ್ನಲ್ಲಿದೆ ಅಂತ ನನ್ನ ಮನೆಯವರು ಅಷ್ಟೇ ಅಲ್ಲ, ನೀನು ನಂಬಿದ್ಯಾ ಅಂತ ನನಗೆ ಗೊತ್ತು. ಅದೇ ಸತ್ಯ ಅಲ್ವಾ ವೇದಾಂತ್? ಇರ್ಬೋದು, ಆದರೆ ಅದು ಪೂರ್ತಿ ಸತ್ಯ. ಯಾಕೆಂದ್ರೆ ನನ್ನವ್ರಿಗೆ ಏನಾದರೂ ಆದರೆ ನನಗೆ ಅದನ್ನು ತಡ್ಕೊಳ್ಳೋದಕ್ಕಾಗಲ್ಲ. ಒಳಗೊಳಗೆ ಧೈರ್ಯ ಕಳ್ಕೊತೀನಿ, ಪ್ಯಾನಿಕ್ ಆಗ್ತೀನಿ, ಮಗು ಥರ ಏನೋ ಅರ್ಥ ಆಗದಿರೋ ಪರಿಸ್ಥಿತಿಗೆ ಹೊರಟೋಗ್ತೀನಿ ಅನ್ಸುತ್ತೆ. ವಿಕ್ರಾಂತ್ಗೆ ಆಕ್ಸಿಡೆಂಟ್ ಆದಾಗ ನಾನು ಅದೇ ಸ್ಥಿತಿಲೇ ಇದ್ದೆ. ಆದ್ರೆ ಆ ಸ್ಥಿತಿನ ಸರಿಯಾದ ರೀತಿಲಿ ದಾಟೋ ತರ ಮಾಡಿದ್ದು ನೀನು. ನಿನ್ನಿಂದಾಗಿ ನಾನು ಅಷ್ಟು ಸ್ಟ್ರಾಂಗ್ ಆಗಿದ್ದೆ. ಐ ಕ್ಯಾನ್ ಫೇಸ್ ದಿಸ್ ಅನ್ನೋ ಸ್ಟ್ರೆಂತ್ ಬಂದಿತ್ತು ನೀನಿಂದ. ನೀನು ಎನರ್ಜಿ ಬೂಸ್ಟರ್, ಸ್ಟ್ರೆಸ್ ಬಸ್ಟರ್ ಎಲ್ಲ. ವೇದಾಂತ್, ನಾನೇನು ಸ್ಪೆಷಲ್ ಆಗಿ ನೋಡ್ಕೊಳ್ಳಿಲ್ಲ. ನೀನು ನನಗೆ ಧೈರ್ಯ ಹೇಳೋದ್ರ ಮುಂದೆ ನಾನು ಮಾಡಿದ ಯಾವ ಲೆಕ್ಕನೂ ಅಲ್ಲ. ಇಲ್ಲ ಮೂಲ್ಯ, ನಾನು ಇದನ್ನು ಒಪ್ಪೋದಿಲ್ಲ. ನೀನು ನನಗೆ ಎಷ್ಟು ಹೆಲ್ಪ್ ಮಾಡಿದ್ಯಾ, ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ಯಾ ಅಂತ ನಾನೊಬ್ಬನಿಗೆ ಗೊತ್ತು. ಮೊದಲು ನಾನು ಹುಡುಗಿರ್ ಕಂಡ್ರಾಗ್ತೇನೆ, ಆದ್ರೆ ಈಗ ಈ ಹುಡುಗಿ ಇಲ್ಲದೆ ನನ್ನ ಲೈಫ್ ಅಷ್ಟೇ ಅಲ್ಲ, ನಾನು ಕೂಡ ಕಂಪ್ಲೀಟ್ ಅಲ್ಲ ಅನ್ಸುತ್ತೆ. ಐ ರಿಯಲಿ ಕಾಂಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು. ಅಮೂಲ್ಯ, ನನ್ನ ಲೈಫಲ್ಲಿ ಏನ್ ಬೇಕಾದ್ರೂ ಮಿಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಕೊನೆ ನನ್ನ ಲೈಫನ್ನು ಮಿಸ್ ಮಾಡ್ಕೊಳ್ಳೋದಕ್ಕೂ ರೆಡಿ ಇದ್ದೀನಿ. ಆದ್ರೆ ನಿನ್ನ ಮಾತ್ರ ಒಂದು ಕ್ಷಣನೂ ಮಿಸ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಅದನ್ನ ಕೈಲಾಗೋಲ್ಲ. ನೀನ್ ಯಾವಾಗ್ಲೂ ನನ್ನ ಜೊತೆ ಇರ್ತೀಯಲ್ವಾ? ಸುಳ್ಳೆ ಪುಳ್ಳೆ ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಯಾಕೆ ನಿನ್ನ ಬಿಟ್ಟು ಹೋಗ್ಲಿ? ನಾನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ. ಏನು ಸಿಸ್ಟರ್, ತಲೆ ಮೇಲೆ ಐಸ್ ಇಟ್ಕೊಂಡು ಕುಂತಿದ್ಯಾ? ಏನು ತಲೆನೋವಾ? ಕಟ್ಟಿರೋ ಸಾಮ್ರಾಜ್ಯದ ಸುತ್ತ ಬೆಂಕಿ ಬಿದ್ದಾಗ ಬರೀ ತಲೆನೋವಲ್ಲ, ಫ್ಯೂಚರ್ ಬಗ್ಗೆನೇ ಟೆನ್ಷನ್ ಶುರುವಾಗಿದೆ. ವಿಕ್ಕಿನ ನೋಡಿದಾಗೆಲ್ಲ ನನ್ಗೇನೋ ಒಂಥರ ಭಯ. ಅವನು ಎಲ್ಲಿ ಬಂದು ನನ್ನ ಹತ್ರ ಆಕ್ಸಿಡೆಂಟ್ ವಿಷಯ ಕೇಳ್ಬಿಡ್ತಾನೋ ಅಂತ ಮನ್ಸಲ್ಲೇ ಟೆನ್ಷನ್ ಆಗುತ್ತೆ ಕಣೋ. ನೀನು ಸುಮ್ಮನೆ ಬೇಡದಿರೋದೆಲ್ಲ ತಲೆಗೆ ಹಾಕೊಂಡು ಒದ್ದಾಡ್ತಾ ಇದೆಯಾ? ಹಂಗಲ್ಲ, ಏನೂ ಆಗಲ್ಲ. ಆಗಲೇ ಅವ್ನು ಊಟ ಮಾಡುವಾಗ ಕೈ ತುತ್ಕೊಡು ಅಂತ ಕೇಳಲಿಲ್ವಾ? ಮನಸ್ಸಲ್ಲಿ ಕೋಪ ಸೇಡು ಇದ್ರೆ ಹಂಗಲ್ಲ ಯಾರೂ ಕೇಳಲ್ಲ. ನಾನು ಕ್ರಿಮಿನಲ್ ಆಗಿರೋದ್ರಿಂದ ಎಲ್ಲದನ್ನು ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡ್ತೀನಿ. ನನಗೆ ಯಾಕೋ ವಿಕ್ಕಿ ಗೇಮ್ ಆಡ್ತಿದ್ದಾನ ಅಂತ ಡೌಟು. ಅವ್ನು ನನ್ನ ಕೈ ತುತ್ತೇನೋ ಕೇಳ್ದ, ಆದರೆ ಅವ್ನ ನೋಟದಲ್ಲಿ ನನ್ನ ಮೇಲೆ ದೊಡ್ಡ ಅನುಮಾನ ಇದ್ದಾಗಿತ್ತು. ಆದರೆ ನಾನು ಅಲರ್ಟ್ ಆಗ್ತಿದ್ದೀನಿ ಅಂತ ಗೊತ್ತಾಗ್ತಿದ್ದಂಗೆ ಅವನನ್ನ ನಾರ್ಮಲ್ ಆಗಿ ನೋಡಕ್ ಶುರು ಮಾಡ್ದ. ಕನ್ಫ್ಯೂಷನ್ ಒಳ್ಳೇದಲ್ಲ. ನೀನು ಇದೇ ಥರ ಭ್ರಮೆಯಲ್ಲಿ ಕುಂತಿದ್ರೆ ಮೆಂಟ್ಲಾಗ್ಬಿಡ್ತೀಯ. ಮೆಂಟ್ಲು ಅದೇನೇ ಆಗಲಿ ಅವ್ನು ಖರ್ಚು ಮಾತಾಡ್ಬಿಡು. ನೀನ್ ಹೇಳ್ದಾಗೆ ಅವನ ಡೈರೆಕ್ಟಾಗಿ ಕರೆಸಿ ನನ್ನ ಮೇಲೆ ಏನಾದರೂ ಬೇಜಾರಿದೆಯಾ ಅಂತ ಕೇಳ್ಬೋದು. ನಾನು ಹಾಗೇನಾದರೂ ಕೇಳಿದಾಗ ಅವನಿಗೆ ನಮ್ಮ ಗುಟ್ಟೆಲ್ಲ ಗೊತ್ತು ಅನ್ನೋದು ಗೊತ್ತಾಗೋದ್ರೆ ಆಗೇನು ಮಾಡೋದು? ನನ್ನ ಪ್ರಕಾರ ಅದು ಸಾಧ್ಯ ಅಲ್ಲ. ಅವನು ನಮ್ಮ ಬಗ್ಗೆ ಕೇಳಿಸ್ಕೊಂಡಿದ್ದು ನಿಜ, ಆದರೆ ಆಕ್ಸಿಡೆಂಟ್ ಶಾಕಲ್ಲಿ ಅವನಿಗೆಲ್ಲಾನು ಮರ್ತೋಗಿದೆ. ಇದನ್ನೇನು ಸಿನಿಮಾ ಅನ್ಕೊಂಡಿದ್ಯಾ? ಒಂದು ಗೆಸ್ ಅಷ್ಟೇ. ಹಂಗನ್ಬಿಟ್ಟು ನಾವು ಡೌಟಲ್ಲೇ ಬದುಕೋಕ್ಕಾಗತ್ತಾ? ಅದು ಕ್ಲಿಯರ್ ಆಗಿಬಿಟ್ರೆ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೋದಪ್ಪ. ಪರವಾಗಿಲ್ಲ ಕಣೋ, ನೀನು ಸ್ವಲ್ಪ ಬದಲಾಗಿದ್ಯಾ, ಸರಿಯಾಗಿ ಯೋಚನೆ ಮಾಡಕ್ ಶುರು ಮಾಡಿದ್ಯಾ. ನಾನು ಯಾವಾಗಲೂ ಸರಿಯಾಗೇ ಯೋಚನೆ ಮಾಡೋದು, ಅದಕ್ಕೆ ನೀನೇ ಅವಕಾಶ ಕೊಡಲ್ಲ. ನೋಡು, ನಾವು ಬ್ಲ್ಯಾಂಕ್ ಆಗಿ ವಿಕ್ಕಿ ಹತ್ರ ಏನು ಮಾತಾಡೋಕ್ಕಾಗಲ್ಲ. ನಮ್ಮ ಹತ್ರ ಪ್ಲಾನ್ ಎ, ಪ್ಲಾನ್ ಬಿ ಎಲ್ಲ ರೆಡಿ ಇರಬೇಕು.
ಅವನಿಗೇನಾದ್ರೂ ವಿಷಯ ಗೊತ್ತಾಗಿದೆ ಅಂತ ಗೊತ್ತಾದ್ರೆ ನಮ್ಮ ನೆಕ್ಸ್ಟ್ ಮೂವ್ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಸಿಸ್ಟರ್, ನನ್ನ ಹತ್ರ ಪ್ಲಾನ್ ಎಫ್ ರೆಡಿ ಇದೆ. ಏನದು? ಪ್ಲಾನ್ ಫಿನಿ. ರೀ, ಅಮ್ಮ ಯಾಕೋ ಇನ್ನೂ ಮನೆಗೆ ಬಂದಿಲ್ಲ, ಎಲ್ಲಿದ್ದಾಳೆ ಅಂತ ವಿಚಾರಿಸ್ಬಾರ್ದಾ? ವಿಚಾರಿಸೋದಕ್ಕೆ ಅವಳೇನು ಕಾರ್ಗೆ ಹೋಗಿದ್ದಾಳಪ್ಪ ರೀ. ನಮ್ಮ ಆರ್ತಿ ಮನೇಲಿ ತಾನೇ ಇರೋದು. ಬೇಕಾದ್ರೆ ಇನ್ನೂ ಒಂದು ದಿವಸ ಅಲ್ಲೇ ಇದ್ದು ಬರಲಿ ಬಿಡು. ನನ್ಗೆ ಯಾಕೋ ಇದು ಸರಿ ಕಾಣ್ತಿಲ್ಲ ರೀ. ಅದರಲ್ಲಿ ತಪ್ಪೇನಿದೆ ಪರಿ? ಅದು ಆರ್ತಿ ಮನೆ ಏನೋ ಹೌದು ರೀ, ಆದರೆ ಅದಕ್ಕಿಂತ ಹೆಚ್ಚಾಗಿ ಅದು ಶ್ರೀಮಂತರ ಮನೆ. ಮೊನ್ನೆ ನಿಮ್ಮ ತಂಗಿ ಬಂದು ಹೇಗೆ ಮಾತಾಡಿದ್ಲು ಅಂತ ನೋಡಿದ್ರಿ ಅಲ್ವಾ? ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಆಗ್ಬಿಡುತ್ತೆ ಅಂತ ನನಗೆ ಭಯ ರೀ. ಆಡೋರ ಬಾಯಿನ ಮುಚ್ಚಿಸೋದಕ್ಕಾಗಲ್ಲ. ಒಳ್ಳೆಯವ್ರಿಗೆ ಇದು ಕಾಲ ಅಲ್ಲ. ನಾವೇನು ಅನ್ನೋದು ನಮಗೆ ಗೊತ್ತಲ್ವಾ? ಇನ್ನೊಬ್ರು ಸರ್ಟಿಫಿಕೇಟ್ ಕಟ್ಕೊಂಡು ನಮ್ಗೇನಾಗಬೇಕಾಗಿದೆ? ಅದು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ದಿನ ಬೆಳಗಾದರೆ ಆಡೋರ ಮಧ್ಯದಲ್ಲೇ ನಾವು ಬದುಕಬೇಕಾಗತ್ತೆ. ಈ ಸಮಾಜದಲ್ಲಿ ಹೆಣ್ಮಕ್ಳ ಜೀವನ ಸಸಾರ ಅಲ್ಲ. ಮದುವೆ ಆಗೋವರೆಗೂ ಎಲ್ಲರ ಕಣ್ಣು ಅವ್ರ ಮೇಲೆ ಬೀಳ್ತಿರುತ್ತೆ. ಎಲ್ಲಿ ನಮ್ಮಮ್ಮು ಕೆಟ್ಟ ಹೆಸರು ತಗೊಂಡ್ಬಿಡ್ತಾಳೋ ಅಂತ ನನಗೆ ಭಯ ಆಗ್ತಿದೆ ರೀ. ಜೀವನ ಹೆಣ್ಮಕ್ಳಿಗೂ ಒಂದೇ, ಗಂಡು ಮಕ್ಳಿಗೂ ಒಂದೇ. ಕೆಟ್ಟ ಹೆಸರು ಇಬ್ರಿಗೂ ಬರುತ್ತೆ. ಅದರಿಂದ ಆಚೆ ಇರಬೇಕು ಅಂದರೆ ಸಂಸ್ಕಾರ ಇರಬೇಕು. ಅದು ನಮ್ಮ ಮಕ್ಳಿಗಿದೆ ಅನ್ನೋದು ನನ್ನ ನಂಬಿಕೆ. ನೀನು ನಿನ್ನ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕೋ ಹಾಗೆ ಬೆಳೆಸಿದ್ಯಾ ಪರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಿಮ್ಮ ತಂಗಿ ಮುಂದೆ ನೀವು ತಲೆ ತಗ್ಸೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ರೀ. ನಾನು ದೇವರಿಗೆ ಮತ್ತೆ ತಪ್ಪು ಮಾಡಿದಾಗ ಮಾತ್ರ ತಲೆ ತಗ್ಗಿಸ್ತೀನಿ. ತಪ್ಪಲ್ಲದನ್ನ ತಪ್ಪು ಅಂತ ಯಾರೇ ಬಿಂಬಿಸಿದ್ರು ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಷ್ಟಕ್ಕೂ ನಮ್ಮ ಮಕ್ಕಳ ಮೇಲೆ ನಾವೇ ವಿಶ್ವಾಸ ಇಡಲಿಲ್ಲ ಅಂದರೆ ಈ ಸಮಾಜ ಅವ್ರ ಬೆಲೆ ನಿಲ್ಲುತ್ತಾ ಪರಿ? ಅಷ್ಟಕ್ಕೂ ನಮ್ಮ ಮಕ್ಕಳ ಪ್ರತಿ ಹೆಜ್ಜೆನೂ ನಾವು ಪ್ರಶ್ನೆ ಮಾಡ್ತಾ ಹೋದರೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇಲ್ದಂಗೆ ಆಗುತ್ತೆ. ಅಮೂಲ್ಯ ಚಿಕ್ಕವಳಲ್ಲ, ಅವಳಿಗೆ ತಿಳುವಳಿಕೆ ಇದೆ. ಅವಳು ಯಾವತ್ತೂ ನೀನು ಬೇಜಾರಾಗೋ ಹಾಗೆ ನಡ್ಕೊಳ್ಳೋಳಲ್ಲ. ಯೋಚನೆ ಮಾಡಬೇಡ. ಶ್ರೀಮಂತರ ಮನೆ ಹುಡುಗರನ್ನ ಪ್ರೀತಿಸೋದಾಗ್ಲಿ, ಮದುವೆ ಆಗೋದಾಗ್ಲಿ ಮಾಡ್ಕೊಡು. ವೇದಾಂತ್, ನಾವು ಮನೆ ಹತ್ರ ಇದೀವಿ. ಇಲ್ಲಿ CCTV ಕಣ್ಗಳು ಜಾಸ್ತಿ ಇರುತ್ತೆ. ಕರೆಕ್ಟ್. ಬಟ್ ಇನ್ನ ಹೀಗೆ ಬಿಟ್ಟು ಹೋಗೋದಕ್ಕೆ ಮನ್ಸೇ ಇಲ್ಲ. ಮತ್ತೆ ನಾಳೆ ಬೇಗ ನಿನ್ನ ಆಫೀಸಲ್ಲಿ ಎಷ್ಟೊತ್ತಿಗೆ ನೋಡ್ತೀನಿ ಅಂತ ಅನಿಸ್ತದೆ. ಡೋಂಟ್ ವರಿ, ನಾನು ನಾಳೆ ಏನು ಲೀವ್ ಅಪ್ಲೈ ಮಾಡಿಲ್ಲ. ನಾಳೆ ಖಂಡಿತ ಬರ್ತೀನಿ. ಸೀದಾ ಬಂದು ನಿನ್ ಚೇಂಬರ್ ಅಲ್ಲೇ ಟಿಕಾಣಿ ಹೊಡಿತೀನಿ. ಆಗ ಎಷ್ಟೊತ್ತು ಬೇಕಾದ್ರೂ ನನ್ನ ನೋಡ್ತಾ ಕೂರ್ಬೋದು. ಸೊ ಈಗ ನಿನ್ ಮುಖ ನೋಡೋಕ್ಕೂ ನನಗೆ ಅವಕಾಶ ಕೊಡದೆ ಹೋಗ್ತಿದ್ಯಾ? ಏನ್ ಮಾಡ್ಲಿ ಬಾಸ್, ನಮ್ ಸುತ್ತಮುತ್ತ ಇರೋರ್ಗೆ ನಮ್ ಬಗ್ಗೆ ಓವರ್ ಕನ್ಸರ್ನ್. ನಮ್ ಲೈಫ್ ಏನಾಗುತ್ತೆ ಅನ್ನೋದು ಅವ್ರಿಗೆ ದೊಡ್ಡ ಎಂಟರ್ಟೈನ್ಮೆಂಟ್. ಎಲ್ಲರಿಗೂ ಮೂಗುದ್ದ. ಸಂಬಂಧನೇ ಇಲ್ದಿರೋ ಕಡೆನೂ ಸಂಬಂಧ ಕಲ್ಪಿಸೋದು ಅವ್ರಿಗೆ ದೇವ್ರು ಕೊಟ್ಟಿರೋ ಟ್ಯಾಲೆಂಟ್. ನಮ್ದು ಮಿಡಲ್ ಕ್ಲಾಸ್ ಜಗತ್ತು. ಇಲ್ಲಿ ಅನ್ನ ದುಡ್ಡಿಗಿಂತ ಮರ್ಯಾದೆಗೆ ಭಯ, ಬೆಲೆ, ಟೆನ್ಷನ್. ಅದೇ ನಮ್ಮ ಆಸ್ತಿ. ಕಂಡೋರೆಲ್ಲ ನಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿದ್ರೆ ಅಪ್ಪ ಅಮ್ಮಂಗೆ ಕಷ್ಟ ಆಗತ್ತೆ. ಅದಕ್ಕೆ ನಾನ್ ಬರ್ತೀನಿ. ಡೋಂಟ್ ಮೈಂಡ್ ಮಿಸ್ಸಸ್ ರಳ್ಳಿಪುಳ್ಳೆ. ಇದು ಯಾವತ್ತು ಅಮೂಲ್ಯನ ಬೆರಳು ಸೇರುತ್ತೋ ಅವತ್ತೇ ಇದಕ್ಕೆ ಒಂದು ಮೆರುಗು ಅಂತ ಅನ್ಸು.
ವಿಕ್ಕಿ ಓಹ್ ಮದರ್ ಇಂಡಿಯಾ, ಬನ್ನಿ. ಹುಷಾರು. ಏನ್ ಮಾಮ ನೀನು ಬಂದ್ಬಿಡಿದ್ಯಾ? ನಾನೇ ಅಲ್ಲ, ಮಾವ. ನಿನಗೆ ಎರಡೂ ಸೂಟ್ ಆಗೋದು ಬಿಡು ಮಾಮ. ಆರ್ತಿಯಲ್ಲಿ ವಿಕ್ಕಿ? ಅದೇನೋ ಹಾಲಿಗೆ ಅರ್ಶನ ಹಾಕೊಂಡ್ ಬರ್ತೀನಿ ಅಂತ ಹೋದ್ರು. ಬೆಳಿಗ್ಗೆಯಿಂದ ಏನೇನೋ ಕುಡ್ಸಿದಾರೆ, ಲೆಕ್ಕನೇ ಇಲ್ಲ. ಆಗ್ಬಾರ್ದಾದಾಗ ಅದನ್ನ ಸರಿ ಮಾಡಕ್ ಏನಾದ್ರೂ ಮಾಡ್ಲೇಬೇಕಲ್ವಾ? ಪಾಪ, ಅವಳ ಕರ್ತವ್ಯ ಅವಳು ಮಾಡ್ತಾ ಇದ್ದಾಳೆ. ಇವಾಗ ಹೇಗಿದೆ ನೋವೆಲ್ಲ? ಕಮ್ಮಿ ಆಗಿದ್ಯಾ? ಪರವಾಗಿಲ್ಲ ಮದರ್ ಇಂಡಿಯಾ, ಸ್ವಲ್ಪ ನೋವಿದೆ, ಸ್ವಲ್ಪ ದಿನ ವಾಸಿ ಆಗ್ಬಿಡತ್ತೆ. ಬಿಡಲ್ಲ, ನೋವು ವಾಸಿ ಆಗೋದು ಆಮೇಲೆ, ಅದೇ ನಾವು ನಿನ್ನೆ ಬಿಡಲ್ಲ. ಆಕ್ಚುಲಿ ನಂಗೆ ಒಂದ್ ಅರ್ಥ ಆಗ್ತಿಲ್ಲ ವಿಕ್ಕಿ, ನೀನ್ ರೋಡ್ ಕ್ರಾಸ್ ಮಾಡ್ತಾ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ದ್ಯಾ? ಅಲ್ಲ, ಯಾವುದೋ ಗಾಡಿ ಬಂದು ನಿನಗೆ ಗುದ್ದಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ನನಗಂತೂ ನಂಬಕ್ಕಾಗ್ತಿಲ್ಲ. ಆಕ್ಚುಲಿ ಅಲ್ಲಿ ಏನಾಗಿದ್ದು ವಿಕ್ಕಿ? ಆಕ್ಚುಲಿ ನಾನೇ ನಿಮ್ಮ ಹತ್ರ ಬಂದು ಮಾತಾಡೋಣ ಅನ್ಕೊಂಡಿದ್ದೆ ಮದರ್ ಇಂಡಿಯಾ. ಆಕ್ಸಿಡೆಂಟ್ ಬಿಟ್ಟಾಕಿ, ಆದ್ರೆ ಅದಕ್ಕಿಂತ ಮೊದಲು ನಡೆದಿದ್ದ ಘಟನೆ ಬಗ್ಗೆ ಕೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಏನ್ ಘಟನೆ ವಿಕ್ಕಿ? ಹಲೋ ಮಿಸ್ಟರ್ ಶ್ರೀಧರ್ ಮಧುಸೂದನ್, ಇವತ್ತು ರಾತ್ರಿ ನಾನು ಕಳಿಸೋ ಲೊಕೇಶನ್ಗೆ ನಾನು ಕೇಳಿದಷ್ಟು ದುಡ್ಡನ್ನ ಕಿಮ ಕಂದೆ ತಂದು ಕೊಡ್ಬೇಕು. ಬ್ಲ್ಯಾಕ್ ಮೇಲರ? ಏನ್ ಹೇಳ್ದ ಅವನು? ಅದನ್ನೇ ನಿಮ್ಮ ಹತ್ರ ಬಂದು ಹೇಳ್ಬೇಕು ಅನ್ಕೊಂಡಿದ್ದು. ನೀವು ಸುಹಾಸಿನಿ ವಸಿಷ್ಠನೇ ಅಲ್ಲ. ಮೋರ್ ಓವರ್, ನೀವು ನನ್ನ ಅಗ್ರಜನ್ ಅಮ್ಮನೇ ಅಲ್ಲ. ನಿಮ್ಗೆ ನಮ್ಮ ಮೇಲೆ ಯಾವ ಪ್ರೀತಿ ವಾತ್ಸಲ್ಯ ಏನೂ ಇಲ್ಲ. ನೀವೆಲ್ಲ ಮಾಡ್ತಿರೋದು ದುಡ್ಡುಗೋಸ್ಕರ. ಅದಕ್ಕೆ ಎಲ್ಲ ಈ ಡ್ರಾಮಾ ನಡೀತಾ ಇರೋದು. ನೀವೊಂದು ರಾಕ್ಷಸಿ. ಇದೆಲ್ಲ ಧ್ರುವಂಗ್ ಗೊತ್ತಾಗಿ ಅವನ ಅಗ್ರಜನ್ ಹೇಳ್ದ ಅಂತ ಅವನನ್ನ ಮನೆಯಿಂದ ಹೊರಗೆ ಹೋಗುವಾಗ ಮಾಡ್ತೀರಾ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ನಿಮ್ಮಂತ ಕೆಟ್ಟ ವ್ಯಕ್ತಿ ಭೂಮಿ ಮೇಲೆ ಇರಕ್ ಸಾಧ್ಯನೇ ಇಲ್ಲ. ಮನುಷ್ಯತ್ವನೇ ಇಲ್ದಿರೋ ಕಾಡು ಮೃಗ ನೀವು. ಇವನು ಇದನ್ನ ಊರು ತುಂಬ ಟಾಮ್ ಹೊಡಿಯಕ್ಕೆ ಮುಂಚೆ ಇವನನ್ನೇ ಮುಗಿಸ್ಬೇಕು. ಬಟ್ ಇನ್ನ ಹೀಗೆ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇಲ್ಲ. ಮತ್ತೆ ನಾಳೆ ಬೇಗ ನಿನ್ನ ಆಫೀಸಲ್ಲಿ ಎಷ್ಟೊತ್ತಿಗೆ ನೋಡ್ತೀನಿ ಅಂತ ಅನಿಸ್ತದೆ. ವೇದಾಂತ್, ನೀನು ನನ್ನ ಎಷ್ಟು ಇಷ್ಟಪಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಸ್ವಲ್ಪ ಅವಾಯ್ಡ್ ಮಾಡಿದ್ರು ನಿನಗೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಹಾಗಂತ ಅಮ್ಮಂಗೆ ಬೇಜಾರು ಮಾಡೋಕ್ಕೂ ಆಗಲ್ಲ, ಅವ್ರ ವಿರುದ್ಧ ಕಟ್ಕೊಂಡು ಮದುವೆ ಆಗೋಕ್ಕೂ ಆಗಲ್ಲ.
ಬಜರಂಗಿನೇ ನಮಗೆ ಆಶೀರ್ವಾದ ಮಾಡಿ ನಮ್ಮಿಬ್ಬರನ್ನ ಒಂದ್ ಮಾಡ್ಬೇಕಷ್ಟೆ. ಆದರೆ ನಮ್ಮಮ್ಮನ ಮಾತಿಗೆ ಕಟ್ಬೀಳೋ ಪರಿಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನಗೆ ನಿನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ವೇದಾಂತ್. ಅಥವಾ ಆ ಆ್ಯಂಗಲ್ನಲ್ಲಿ ಯೋಚನೆ ಮಾಡೋಕ್ಕೂ ನನಗೆ ಭಯ ಆಗುತ್ತೆ. ಯಾಕೆಂದರೆ ನೀನಂದ್ರೆ ನನಗೆ ಪ್ರಾಣ. ಲೇ, ಏನು ಹೇಳು ಮುದ್ಕಿ, ಯಾಕೆ ಕೂತಿದ್ಯಾ? ಏನ್ ಸಮಾಚಾರ? ಏನಲ್ಲ, ಬರ್ತಾ ಬರ್ತಾ ನೀನು ಆ ಡವ್ ರಾಣಿ ತರ ಆಗ್ತಿದ್ಯಾ ಕಣೆ. ಏನೋ ಇರುತ್ತೆ, ಆದ್ರೆ ಏನು ಇಲ್ಲ ಅಂತ ಸುಮ್ಮನೆ ಬಿಲ್ಡಪ್ ಕೊಡ್ತೀಯ. ಏನೂ ಇಲ್ಲ ಅಂದ್ರೆ ಬಿಲ್ಡಪ್ ಕೊಡೋಕ್ಕಾಗಲ್ಲ. ಏನಾದರೂ ಇದ್ರೆ ಮಾತ್ರ ಬಿಲ್ಡಪ್ ಕೊಡೋಕೆ ಸಾಧ್ಯ, ತಿಳ್ಕೊ. ಆಯ್ತಮ್ಮ ಆಯ್ತು, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಕಾಲ್ ಕಿರ್ಕೊಂಡು ಜಗಳ ಮಾಡಕ್ ಬರ್ಬೇಡ. ನಾನ್ ಜಗಳ ಮಾಡೋ ಮೂಡಲ್ಲಿಲ್ಲ. ಏಯ್ ಕುಂಬಳಕಾಯಿ, ನಾನೇ ನಿನ್ನ ಮಾತಾಡ್ಸಿದ್ನ, ನೀನೇ ತಾನೇ ಕ್ವಶನ್ ಮಾಡ್ಕೊಂಡು ಬಂದಿದ್ದು. ಅದಕ್ಕೆ ಆನ್ಸರ್ ಮಾಡಿದ್ರೆ ಮತ್ತೆ ಕ್ವಶನ್ ಮಾಡ್ತೀಯ. ಇದ್ಯಾಕೋ ಓವರ್ ಆಯ್ತು ಕಣೆ ಹಳೆ ಮುದ್ಕಿ. ಏನೋ ಪಾಪ ಮೂಡ್ ಅಪ್ಸೆಟ್ ಮಾಡ್ಕೊಂಡಿದ್ದಾಳಲ್ಲ ಅಂತ ಮಾತಾಡ್ಸಕ್ ಬಂದ್ರೆ ಮೈ ಮೇಲೆ ಬರ್ತಾಳೆ ಹಳೆ ಮುದ್ಕಿ. ಇದೆಲ್ಲ ಆ ಬ್ಲ್ಯಾಕ್ ಮೇಲರ್ ಹೇಳಿದ್ದು ಮದರ್ ಇಂಡಿಯಾ. ಆದ್ರೆ ನನ್ ಮಾತು ಬೇರೆನೇ ಇದೆ. ಬೇರೆನೇ ಇದೆ ಅಂದ್ರೆ ಏನರ್ಥ ವಿಕ್ಕಿ? ಅವನ್ ಹೇಳಿದ್ನೆಲ್ಲ ನೀನ್ ನಂಬ್ತೀಯ ವಿಕ್ಕಿ? ನಾನ್ ಹಾಗೆ ಮಾಡಕ್ ಸಾಧ್ಯನಾ? ಅಥವಾ ನಾನು ಅಷ್ಟು ಕೆಟ್ಟವಳ ವಿಕ್ಕಿ? ತಾಯಿನ ರಾಕ್ಷಸಿ ಅಂತ ಯಾವನೋ ಇಡಿಯಟ್ ಹೇಳ್ಬಿಟ್ರೆ ಅದನ್ನ ನಂಬಕ್ಕಾಗತ್ತಾ ಮದರ್ ಇಂಡಿಯಾ? ಇಷ್ಟು ವರ್ಷ ನಾನು ನಿಮ್ ಜೊತೆಗಿದ್ದು ನಿಮ್ ಮಡ್ಲಲ್ಲಿ ಮಲ್ಗಿ ಬೆಳೆದವನು ಯಾವನೋ ಹೇಳ್ದ ಅಂತ ಅವನ್ ಮಾತನ್ನ ನಂಬಕ್ಕಾಗತ್ತಾ ಮದರ್ ಇಂಡಿಯಾ? ನಾನು ಅಗ್ರಜನ್ ತಮ್ಮ ಮದರ್ ಇಂಡಿಯಾ. ಅವನ್ಗೆ ನಿಮ್ಮ ಮೇಲೆ ಯಾವ ಭಾವನೆ ಇದೆಯೋ ನನಗೂ ಅದೇ ಭಾವನೆ ಇದೆ. ನಮ್ಮ ಅಮ್ಮನ ಬಗ್ಗೆ ಯಾವನೋ ಬೀದಿ ಲೋಗೋನು ಹೇಳ್ದ ಅಂತ ನಾನ್ ನಂಬಕ್ಕಾಗುತ್ತಾ? ನಿಜನಾ ವಿಕ್ಕಿ? ಅವನ್ ಅಷ್ಟೆಲ್ಲ ಹೇಳಿದ್ಮೇಲೂ ನಿಂಗೆ ಅವನ್ ಮಾತ್ಮೇಲೆ ಸ್ವಲ್ಪನೂ ನಂಬಿಕೆ ಬರ್ಲಿಲ್ವಾ? ನಾನೊಂದ್ ಸ್ವಲ್ಪ ಹೈಪರ್ ಆಕ್ಟಿವ್ ನಿಜ, ಹುಡುಗಾಟ ಆಡೋನು ನಿಜ, ಜವಾಬ್ದಾರಿನೂ ಇಲ್ಲ ಅದು ನಿಜ. ಆದ್ರೆ ದಡ್ಡ ಅಲ್ಲ ಮದರ್ ಇಂಡಿಯಾ, ಈಡಿಯಟ್ ಅಂತೂ ಅಲ್ವೇ ಅಲ್ಲ. ಆ ಬ್ಲ್ಯಾಕ್ ಮೇಲರ್ ಅಂತವನ್ನ ಎಷ್ಟು ಜನ ನೋಡಿಲ್ಲ. ದುಡ್ಡಿರೋರ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಹೆದರಿಸಿ ಸುಳ್ಳು ಹೇಳಿ ದುಡ್ಡನ್ನ ವಸೂಲಿ ಮಾಡೋದೇ ಇಂಥವ್ರ ಕೆಲ್ಸ. ಅವನ್ ಬೇಕಾಗಿರೋದು ದುಡ್ಡು ಅಂತ ಗೊತ್ತು ಮಾಡ್ಕೊಳಕ್ಕೆ 4 ಪ್ರಶ್ನೆ ಕೇಳ್ದೆ. ಅವನದನ್ನ ನಂಬಿ ಇಲ್ದಿರೋದೆಲ್ಲ ಹೇಳ್ದ. ಅವಾಗ್ಲೇ ಗೊತ್ತಾಯ್ತು ಇವನ್ ಇಂಟೆನ್ಷನ್ ಏನು ಅಂತ. ಅಲ್ಲೇ ಒಡೆದು ಬಿಸಾಕ್ತಾ ಇದ್ದೆ. ಆದ್ರೆ ಅಂತವ್ರು ಮತ್ತೆ ಹುಡ್ಕೊಳ್ತಾರೆ. ಇದ್ರ ಮೇಲ್ ನೀನ್ ಆಟ ಆಡಿದ್ರೆ ನಮ್ಮ ಅಗ್ರಜನ್ ಕರ್ಕೊಂಡ್ಬಂದು ಅವನ್ ಮುಂದೆ ನಿಲ್ಸಿ ಇನ್ನೇನ್ ಮಾತಾಡ್ಬೇಕು ಮಾತಾಡ್ಕೊ ಅಂತ ಹೇಳ್ತೀನಿ ಅಂದೆ. ಅಲ್ಲಿಗೆ ಎಲ್ಲಾ ಡೌಟು ಕ್ಲಿಯರ್ ಆಯ್ತಲ್ಲ ಅಂತ ಹೇಳ್ ಬಂದೆ. ನಾನು ಅವನಿಗೆ ಸೊಪ್ಪಾಗಿಲ್ಲ ಅಂತ ಗೊತ್ತಾಗಿ ಅಲ್ಲೇ ಸೈಲೆಂಟ್ ಆಗ್ಬಿಟ್ಟ. ಥ್ಯಾಂಕ್ಸ್ ಕಣೋ ವಿಕ್ಕಿ. ನಿನ್ನ ಇಷ್ಟು ದಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು. ನನಗೆ ನನ್ನ ಮಕ್ಕಳ ಮೇಲೆ ಹೆಮ್ಮೆ ಇದೆ. ನೀವು ನನ್ನ ಮೇಲೆ ಏನು ಬೇಜಾರಿಲ್ಲ ಅಲ್ವಾ? ಹೆತ್ತು ತಾಯಿ ಮೇಲೆ ಬೇಜಾರು ಮಾಡ್ಕೊಂಡ್ರೆ ಆ ದೇವ್ರು ನನ್ನ ಉಸಿರು ನಿಲ್ಸ್ಬಿಡ್ತಾನೆ ಮದರ್ ಇಂಡಿಯಾ. ತಾಯಿನ ಅನುಮಾನ ಪಟ್ಟು ನೋಡೋಷ್ಟು ಕೆಟ್ಟು ಮಗ ನಾನಲ್ಲ ಮದರ್ ಇಂಡಿಯಾ. ನಿನ್ನ ಮಾತು ಕೇಳ್ತಾ ಇದ್ರೆ ನನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ವಿಕ್ಕಿ. ನೀ ಇದನ್ನೆಲ್ಲ ವೇದಾಂತ್ ಹತ್ರ ಹೇಳಿದ್ಯಾ? ಬೇಡದರ ವಿಚಾರ ಎಲ್ಲ ಅಗ್ರಜಂಗ್ ಹೇಳಿ ಸುಮ್ಮನೆ ಅವನ್ನ ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ ಅಂತ ಅನ್ಸ್ತು.
ಅದಕ್ಕೆ ನಾನು ಏನು ಹೇಳಕ್ ಹೋಗಿಲ್ಲ. ಮದರ್ ಇಂಡಿಯಾ, ನೀವು ಅಷ್ಟೇ ಅಗ್ರಜನ್ ಮುಂದೆ ಈ ಮ್ಯಾಟ್ರ್ ಬಗ್ಗೆ ಏನು ಹೇಳಕ್ ಹೋಗ್ಬೇಡಿ. ಅವನ್ಗಿದೆಲ್ಲ ಸಹಿಸ್ಕೊಳಕ್ ಆಗಲ್ಲ. ಥ್ಯಾಂಕ್ಸ್ ಕಂದ. ಥ್ಯಾಂಕ್ಸ್ ಎಲ್ಲ ಯಾಕೆ ಮದರ್ ಇಂಡಿಯಾ, ನಾನು ನಿಮ್ಗೊಂದು ವಿಷಯ ಕೇಳಲ್ಲ. ನಿಮ್ ಮಡ್ಲಲ್ಲಿ ಮಲ್ಕೊಳ್ಬೇಕು ಅನ್ಸ್ತಾ ಇದೆ ಮದರ್ ಇಂಡಿಯಾ. ಅಯ್ಯೋ, ನೀನ್ ಇದನ್ನ ನನ್ನ ಹತ್ರ ಕೇಳ್ಕೋಬೇಕೇನೋ.